ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಮೇ 8ನೇ ತಾರೀಕು ಗುರುವಾರ ಏಕಾದಶಿ ಬಂದಿದೆ. ಈ ಏಕಾದಶಿಯನ್ನು ಮೋಹಿನಿ ಏಕಾದಶಿ ಅಂತ ಕರೀತೀರಿ. ಏಕಾದಶಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ, ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮೋಹಿನಿ ಏಕಾದಶಿಯ ಪವಿತ್ರ ದಿನದಂದು ವಿಧಿವಿಧಾನಗಳ ಪ್ರಕಾರ ಪೂಜೆ ಮಾಡೋದ್ರಿಂದ ಎಲ್ಲ ಪಾಪಗಳು ಕೂಡ ನಾಶವಾಗ್ತವೆ ಮತ್ತು ಮರಣದ ನಂತರ ಮೋಕ್ಷವನ್ನು ಕೂಡ ಪಡಿಬೋದು ಎಂಬ ಧಾರ್ಮಿಕ ನಂಬಿಕೆ ಕೂಡ ಇದೆ. ಹಾಗಾಗಿ ಮೋಹಿನಿ ಏಕಾದಶಿಯ ದಿನದಂದು ಉಪವಾಸ ಮಾಡುವ ವ್ಯಕ್ತಿಯೂ ಸಹ ಶಾಶ್ವತ ಪುಣ್ಯವನ್ನು ಕೂಡ ಪಡಿತಾನೆ. ಅಲ್ಲದೆ ಆ ವ್ಯಕ್ತಿಯು ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತಿಯನ್ನು ಕೂಡ ಪಡಿತಾನೆ. ಅದಲ್ಲದೆ ಮೋಹಿನಿ ಏಕಾದಶಿಯನ್ನು ಆಚರಿಸೋದ್ರಿಂದ ವ್ಯಕ್ತಿಯ ಎಲ್ಲ ಕೆಲಸಗಳು ಕೂಡ ಸಿದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮೋಹಿನಿ ಏಕಾದಶಿಯ ದಿನದಂದು ನೀವು ಈ ಮಂತ್ರವನ್ನು ನೀವು 108 ಸಾರಿ ಜಪವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಆ ಮಂತ್ರ ಯಾವುದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ವೈಶಾಖ ಮಾಸ ಶುಕ್ಲ ಪಕ್ಷದ ಏಕಾದಶಿಯನ್ನು ಮೋಹಿನಿ ಏಕಾದಶಿ ಅಂತ ನಾವು ಆಚರಣೆಯನ್ನು ಮಾಡ್ತೀರಿ. ಇನ್ನು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನದಂದು ವಿಷ್ಣು ದೇವರು ಮೋಹಿನಿಯ ರೂಪದಲ್ಲಿ ಸಮುದ್ರ ಮಂಥನದ ಸಮಯದಲ್ಲಿ ಬಂದು ದೇವತೆಗಳಿಗೆ ಅಮೃತವನ್ನು ದಯಪಾಲಿಸಿದರು ಎಂದು ಹೇಳಲಾಗುತ್ತೆ. ಈ ಏಕಾದಶಿ ಬಹಳನೇ ಮಂಗಳಕರ ಮತ್ತು ಫಲಪ್ರದವೆಂದು ಕೂಡ ಪರಿಗಣಿಸಲಾಗುತ್ತೆ. ಈ ದಿನದಂದು ಉಪವಾಸ ಆಚರಿಸೋದ್ರಿಂದ ಮತ್ತು ವಿಷ್ಣುವಿನ ವಿಧಿವಿಧಾನಗಳ ಪ್ರಕಾರ ಪೂಜಿಸುವುದರಲ್ಲಿ ವಿಶೇಷನೇ ಮಹತ್ವ ಇದೆ. ಇನ್ನು ಮೋಹಿನಿ ಏಕಾದಶಿಯ ದಿನದಂದು ವಿಷ್ಣುಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸೋದ್ರಿಂದ ಭಕ್ತರ ಜೀವನದಲ್ಲಿ ಅದೃಷ್ಟ ಮತ್ತು ಸಂಪತ್ತನ್ನು ಪಡಿಬೋದು ಅಂತಲೇ ಹೇಳಲಾಗುತ್ತೆ. ಇನ್ನು ಏಕಾದಶಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ಮೇ 7ನೇ ತಾರೀಕು ಅಂದರೆ ಬುಧವಾರ ಬೆಳಗ್ಗೆ ನಿಮಗೆ 10:19 ಪ್ರಾರಂಭ ಆಗುತ್ತೆ. ಇನ್ನು ಈ ತಿಥಿ ಮರುದಿನ ಅಂತಂದರೆ ಮೇ 8ನೇ ತಾರೀಕು ಗುರುವಾರ ನಮಗೆ ಮಧ್ಯಾಹ್ನ 12:29 ಕೊನೆಗೊಳ್ಳುತ್ತೆ. ಇನ್ನು ಉದಯ ತಿಥಿಯನ್ನು ಸೂರ್ಯೋದಯದ ಗಣನೆಗೆ ತಗೊಂಡು ನಾವು ಮೇ 8ನೇ ತಾರೀಕು ಗುರುವಾರ ನಾವು ಏಕಾದಶಿಯನ್ನು ಆಚರಣೆ ಮಾಡಬೇಕಾಗತ್ತೆ. ಏಕಾದಶಿಯ ದಿನದಂದು ಪೂರ್ತಿಯಾಗಿ ಉಪವಾಸ ಇದ್ದರೆ ತುಂಬಾ ಒಳ್ಳೆಯದು. ಯಾರಿಗೆಲ್ಲ ಉಪವಾಸ ಇರೋಕ್ಕಾಗಲ್ಲ ಅನ್ನೋರು ಅಟ್ಲೀಸ್ಟ್ ಹಾಲು ಹಣ್ಣು ಎಲ್ಲ ತಗೊಂಡು ಕೂಡ ನೀವು ಉಪವಾಸವನ್ನು ಇರ್ಬೋದು. ಇನ್ನು ವಿಷ್ಣುಗೆ ತುಂಬಾ ಪ್ರಿಯವಾದ ವಸ್ತು ಎಲ್ಲರಿಗೂ ಗೊತ್ತಿದೆ, ತುಳಸಿ ದಳ. ತುಳಸಿ ಎಲೆಯನ್ನು ನಾವು ಅರ್ಪಣೆ ಮಾಡಲೇಬೇಕಾಗತ್ತೆ. ತುಳಸಿ ದಳ ವಿಷ್ಣುಗೆ ತುಂಬಾ ಪ್ರಿಯವಾದದ್ದು. ಹಾಗಾಗಿ ನೀವು ಯಾವುದೇ ಒಂದು ನೈವೇದ್ಯವನ್ನು ನೀವು ಅರ್ಪಣೆ ಮಾಡಬೇಕಂದ್ರೆ ಆ ನೈವೇದ್ಯದಲ್ಲಿ ತುಳಸಿ ಎಲೆಯನ್ನು ಸೇರಿಸೋದು ಕಡ್ಡಾಯ ಅಂತಲೇ ಹೇಳ್ಬೋದು. ಇನ್ನು ವಿಷ್ಣು ತುಳಸಿ ಇಲ್ಲದೆ ಯಾವುದೇ ನೈವೇದ್ಯವನ್ನು ಕೂಡ ಸ್ವೀಕರಿಸೋದಿಲ್ಲ ಎಂಬ ನಂಬಿಕೆ ಕೂಡ ಇದೆ. ಇನ್ನು ಮೋಹಿನಿ ಏಕಾದಶಿಯ ದಿನದಂದು ವಿಷ್ಣುಗೆ ನೀವು ತುಳಸಿ ಎಲೆಗಳನ್ನು ಅರ್ಪಿಸೋದ್ರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಆರ್ಥಿಕ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಿಷ್ಣುವಿಗೆ ಹಳದಿ ತುಂಬಾ ಇಷ್ಟ. ಆದ್ದರಿಂದ ಮೋಹಿನಿ ಏಕಾದಶಿಯ ದಿನದಂದು ಹಳದಿ ಹಣ್ಣುಗಳು ಮತ್ತು ಬಾಳೆಹಣ್ಣು, ಮಾವಿನ ಹಣ್ಣು ಹಾಗೆಯೇ ಹಳದಿ ಸಿಹಿ ತಿಂಡಿಗಳು, ಹಳದಿ ಆಹಾರಗಳನ್ನು ಅರ್ಪಿಸೋದು ಶುಭವೆಂದೇ ಹೇಳಲಾಗುತ್ತೆ. ಹಳದಿ ಬಣ್ಣವು ಸಮೃದ್ಧಿ ಮತ್ತು ಮಂಗಳಕರವನ್ನು ಪ್ರತಿನಿಧಿಸುತ್ತೆ. ಹಾಗಾಗಿ ಇವುಗಳನ್ನು ಅರ್ಪಿಸೋದ್ರಿಂದ ವಿಷ್ಣುವು ಪ್ರಸನ್ನನಾಗ್ತಾನೆ ಅಂತಲೇ ಹೇಳ್ಬೋದು. ಇನ್ನು ಮೋಹಿನಿ ಏಕಾದಶಿಯ ದಿನದಂದು ವಿಷ್ಣುಗೆ ನೀವು ಬೆಣ್ಣೆ ಮತ್ತು ಬೆಲ್ಲವನ್ನು ಅರ್ಪಿಸೋದು ತುಂಬಾ ಇಷ್ಟವಾದ ವಸ್ತು ಅಂತಲೇ ಹೇಳ್ಬೋದು. ಬಾಲ ಗೋಪಾಲನ ರೂಪದಲ್ಲಿ ಈ ಅರ್ಪಣೆಯು ಅವನ ಪೂಜೆಯಲ್ಲಿ ವಿಶೇಷ ಮಹತ್ವವನ್ನು ಕೂಡ ಹೊಂದಿರುತ್ತೆ. ಇನ್ನು ಮೋಹಿನಿ ಏಕಾದಶಿಯ ದಿನದಂದು ಬೆಣ್ಣೆ ಮತ್ತು ಸಕ್ಕರೆ ಸಿಹಿ ತಿಂಡಿಗಳನ್ನು ಅರ್ಪಿಸೋದ್ರಿಂದ ಜೀವನದಲ್ಲಿ ಮಾಧುರ್ಯ ಬರುತ್ತೆ, ಸಂಬಂಧಗಳಲ್ಲಿ ಪ್ರೀತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಮೋಹಿನಿ ಏಕಾದಶಿಯದಂದು ಅನ್ನದಾನದ ಮಹತ್ವ ಅಂದರೆ ಮೋಹಿನಿ ಏಕಾದಶಿಯಂದು ನೀವು ವಿಷ್ಣುಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸೋದ್ರಿಂದ ಅವರ ಆಶೀರ್ವಾದ ದೊರೆಯೋದಲ್ಲದೆ ಜೀವನದಲ್ಲಿ ಅಡೆತಡೆಗಳನ್ನು ಕೂಡ ನಿವಾರಣೆ ಮಾಡ್ಬೋದು. ಇನ್ನು ಈ ದಿನದಂದು ಮಾಡುವ ಪೂಜೆ ಮತ್ತು ಉಪವಾಸವು ಕೂಡ ಆತ್ಮಶುದ್ಧಿ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಸಹಾಯ ಕೂಡ ಮಾಡುತ್ತೆ. ಇನ್ನು ವಿಷ್ಣುವನ್ನು ಶುದ್ಧ ಹೃದಯದಿಂದ ಪೂಜಿಸೋದ್ರಿಂದ ಮತ್ತು ಅವರ ನೆಚ್ಚಿನ ಆಹಾರವನ್ನು ಅವರಿಗೆ ಅರ್ಪಿಸೋದ್ರಿಂದ ವಿಶೇಷ ಆಶೀರ್ವಾದ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದ್ರ ಜೊತೆ ಅದೃಷ್ಟ, ಆರೋಗ್ಯ, ಸಂಪತ್ತು ಕೂಡ ದೊರೆಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮೋಹಿನಿ ಏಕಾದಶಿಯ ದಿನದಂದು ನಾವು ಯಾವ ಮಂತ್ರವನ್ನು ಹೇಳ್ಕೊಬೋದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ.
ಗುರುವಾರ ಏಕಾದಶಿ ಇದೆ. ಹಾಗಾಗಿ ಏಕಾದಶಿಯ ದಿನ ನೀವು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿದ ನಂತರ ನೀವು ದೇವರ ಮನೇಲಿ ಸ್ವಲ್ಪ ಅಕ್ಷತೆ ಹಾಗೆ ಒಂದು ಹೂವನ್ನು ಇಟ್ಕೊಂಡು ಈ ದಿನ ಪೂರ್ತಿಯಾಗಿ ನಾನು ಉಪವಾಸವನ್ನು ಇರ್ತೀನಿ ಅಂತ ನೀವು ಸಂಕಲ್ಪವನ್ನು ಮಾಡಿಕೊಂಡು ಇಡೀ ದಿನ ನೀವು ಉಪವಾಸವನ್ನು ಇರಬೇಕಾಗತ್ತೆ. ಅಕಸ್ಮಾತ್ ಯಾರಿಗೆಲ್ಲ ಉಪವಾಸ ಇರೋಕ್ಕಾಗಲ್ಲ ಅವರು ಸಂಕಲ್ಪವನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾರಿಗೆಲ್ಲ ಉಪವಾಸ ಇರೋಕ್ಕಾಗತ್ತೆ ಅವರು ಕೂಡ ನೀವು ಸಂಕಲ್ಪವನ್ನು ಮಾಡ್ಕೋಬೇಕು. ಇಡೀ ದಿನ ಉಪವಾಸ ಇದ್ದು ನಾವು ಪೂಜೆಯನ್ನು ಮಾಡ್ತೀನಿ, ವಿಷ್ಣುವಿನ ಆರಾಧನೆಯನ್ನು ಮಾಡ್ತೀನಿ ಅಂತ ನೀವು ಸಂಕಲ್ಪವನ್ನು ಮಾಡಿಕೊಂಡು ಈ ಮಂತ್ರವನ್ನು ನೀವು 108 ಸಾರಿ ಹೇಳ್ಬೇಕಾಗತ್ತೆ. ನೀವು ಬೆಳಗ್ಗೆ ಆದರೂ ಹೇಳ್ಬೋದು ಅಥವಾ ಸಾಯಂಕಾಲ ಆದರೂ ಹೇಳ್ಬೋದು. ನೀವು ಬೆಳಗ್ಗೆ ಸಂಕಲ್ಪ ಮಾಡ್ಕೋ ಸಮಯದಲ್ಲೇ ಕೂಡ ಹೇಳ್ಕೊಬೋದು ಅಥವಾ ಸಂಜೆ ಪೂಜೆ ಮಾಡೋ ಸಮಯದಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ತಿರಲ್ಲ ಆ ಸಮಯದಲ್ಲೂ ಕೂಡ ನೀವು ಈ ಮಂತ್ರವನ್ನು ದೇವ್ರ ಮನೇಲಿ ಒಂದು ಮಣೆ ಅಥವಾ ಚಾಪೆ ಹಾಕ್ಕೊಂಡು ಕೂತ್ಕೊಂಡು ಅಲ್ಲೇ ನೀವು ವಿಷ್ಣುವಿನ ಪೂಜೆ ಎಲ್ಲ ಆದ ನಂತರ ನೀವು 108 ಸಾರಿ ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ. ಮಂತ್ರ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಈ ಮಂತ್ರವನ್ನು ನೀವು ಒಂದು ಬುಕ್ಕಲ್ಲಾದರೂ ಬರ್ಕೊಬೋದು ಅಥವಾ ಮೊಬೈಲ್ನಲ್ಲಿ ನೋಡ್ಕೊಂಡಾದರೂ ನೀವು 108 ಸಾರಿ ಪಠನೆ ಮಾಡಬೇಕಾಗತ್ತೆ. ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಈ ಮಂತ್ರ ತುಂಬಾ ಈಸಿ ಇದೆ ಹೇಳೋದಕ್ಕೂ. ಹಾಗಾಗಿ ನೀವು ಈ ಮಂತ್ರವನ್ನು ಆದಷ್ಟು ಈ ದಿನ ಅಂದರೆ ಏಕಾದಶಿ ಅದರಲ್ಲೂ ನಮಗೆ ಮೋಹಿನಿ ಏಕಾದಶಿ ಇರೋದ್ರಿಂದ ಈ ಏಕಾದಶಿಯ ದಿನದಂದು ಈ ಮಂತ್ರವನ್ನು ಬೆಳಗ್ಗೆ ಆದರೆ ಬೆಳಗ್ಗೆ ಹೇಳಿ, ಇಲ್ಲ ಅಂತಂದರೆ ಸಾಯಂಕಾಲ ಆಯಿತು ಅಂದರೆ ಸಾಯಂಕಾಲ ಈ ಮಂತ್ರವನ್ನು ಪಠಣೆ ಮಾಡೋದ್ರಿಂದ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ. ನಿಮ್ಮ ಮನೆಯಲ್ಲಿ ಸಕಾರಾತ್ಮಕತೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ಒಳ್ಳೊಳ್ಳೆ ಮಂತ್ರಗಳನ್ನು ತಿಳಿಸ್ಕೊಡ್ತೀನಿ. ಆದಷ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.